This video is made for education and information purpose. Please make your own research. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಜೆ ಜಾಬ್ಸ್ ಆ್ಯಂಡ್ ಮೋಟಿವೇಶನ್. ಇವತ್ತಿನ ವೀಡಿಯೋಲಿ ಮನೆಯಿಂದ ಕೆಲಸ ಮಾಡುವ ಅವಕಾಶ ನಿಮ್ಮ ಮುಂದೆ ತಂದಿದ್ದೀನಿ ಸ್ನೇಹಿತರೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುವಂತಹ ಪ್ರೈಸ್ ಲ್ಯಾಬ್ಸ್ ಅನ್ನೋ ಕಂಪ್ನಿ ಕಡೆಯಿಂದ ನಮಗೆ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಅನ್ನೋದು ಕೊಟ್ಟಿದ್ದಾರೆ. ಸ್ಯಾಲ್ರಿ ನೋಡಿದ್ರೆ ತಿಂಗಳಿಗೆ ನೀವು 25,000ವರೆಗೂ ದುಡ್ಕೋಬೋದು ಸ್ನೇಹಿತರೆ. ಕಂಪ್ನಿ ಕಡೆಯಿಂದ ನಿಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಅನ್ನೋದು ಪ್ರೊವೈಡ್ ಮಾಡ್ತಾರಂತೆ. ವಾರಕ್ಕೆ ಬರೀ 5 ದಿನ ಕೆಲಸ ಆಗಿರುತ್ತೆ. ಲ್ಯಾಪ್ಟಾಪ್ ಜೊತೆ ನಿಮಗೆ ಫ್ರೀ ಇಂಟರ್ನೆಟ್ ಕನೆಕ್ಷನ್ ಅನ್ನೋದು ಸಹ ಸಿಗುತ್ತೆ ಸ್ನೇಹಿತರೆ. ಯಾರೆಲ್ಲ ಅಪ್ಲೈ ಮಾಡ್ಕೋಬೋದು ಏನು ಅಂತೆಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅದೇ ರೀತಿ ವಿಡಿಯೋಗೆ ತಕ್ಕಂಗೆ ರೆಸ್ಯೂಮ್ನ ಸಹ ಬಿಲ್ಡ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಆ ರೆಸ್ಯೂಮ್ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ, ಹೈಪ್ ಮಾಡಿ 3 ಜನಕ್ಕೆ ಶೇರ್ ಮಾಡಿ. ಆ ಸ್ಕ್ರೀನ್ಶಾಟ್ಸ್ನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕಳಿಸ್ಕೊಟ್ರೆ ನಾನು ನಿಮಗೆ ಫ್ರೀಯಾಗಿ ರೆಸ್ಯೂಮ್ ಅನ್ನೋದು ಪ್ರಿಪೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ ಅನ್ನೋದು ಪ್ರೊವೈಡ್ ಮಾಡಿರ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಸಿಗುತ್ತೆ. ನಿಮ್ಗೆ ಏನಾದರೂ ಲಿಂಕ್ ಸಿಕ್ಕಿಲ್ಲ ಅಂದರೆ ಕಮೆಂಟ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಹಾಕಿ, ನಾನು ನಿಮಗೆ ಪರ್ಸ್ನಲಾಗಿ ಸಹ ಲಿಂಕ್ ಅನ್ನೋದು ಶೇರ್ ಮಾಡ್ತೀನಿ. ಆ ಲಿಂಕ್ನ ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಈ ಪೇಜ್ ಅನ್ನೋದು ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ, ಯಾವುದೇ ರೀತಿ ಥರ್ಡ್ ಪಾರ್ಟಿ ವೆಬ್ಸೈಟ್ ಆಗಿರಲ್ಲ. ಇಲ್ಲಿ ನೋಡ್ಬೋದು ಪ್ರೈಸ್ ಲ್ಯಾಬ್ಸ್ ಅಂತ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವರ ಕೆರಿಯರ್ಸ್ ಪೇಜಲ್ಲಿ ಇವರು ವ್ಯಾಕೆನ್ಸಿ ಇದೆ ಅಂತ ನಮಗೆ ಪೋಸ್ಟ್ ಅನ್ನೋದು ಮಾಡಿದ್ದಾರೆ ಸ್ನೇಹಿತರೆ. ಇದು ಕಂಪ್ಲೀಟ್ಲಿ 100% ಮತ್ತು ಪರ್ಮನೆಂಟ್ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ. ರಿಮೋಟ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಇಂಡಿಯಾ ರಿಮೋಟ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಪ್ರಾಡಕ್ಟ್ ಸ್ಪೆಷಲಿಸ್ಟ್ ಅನ್ನೋ ರೋಲ್ಗೆ ಇವರು ನಿಮ್ಮನ್ನು ಹೈರ್ ಮಾಡ್ತಿದ್ದಾರೆ. ಅಂದರೆ ಯಾವುದೇ ರೀತಿ ಕಾಲಿಂಗ್ ಮತ್ತು ಚಾಟಿಂಗ್, ಇಮೇಲ್ ಪ್ರೋಸೆಸ್ ಏನೂ ಇರಲ್ಲ ಸ್ನೇಹಿತರೆ. ನೆಕ್ಸ್ಟ್ ಇಲ್ಲಿ ಪ್ರಿಫರಬಲ್ ಲೊಕೇಶನ್ಸಲ್ಲಿ ನೋಡ್ಬೋದು ಸ್ನೇಹಿತರೆ. ಪುಣೆ ಇಂಡಿಯಾ, ಮುಂಬೈ ಇಂಡಿಯಾ, ಚೆನ್ನೈ ಇಂಡಿಯಾ, ಬೆಂಗಳೂರು ಇಂಡಿಯಾ, ಹೈದರಾಬಾದ್ ಇಂಡಿಯಾ ಅಂತೆಲ್ಲ ಕೊಟ್ಟಿದ್ದಾರೆ. ಬೆಂಗಳೂರು ಅಂತಿದೆ ಅಲ್ವಾ, ಸೊ ನಮ್ಮ ಕರ್ನಾಟಕ ಜನಕ್ಕೂ ಈ ರೋಲ್ ಅನ್ನೋದು ಸೂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ವರ್ಕ್ ಟೈಮ್ ಅಂದ್ಬಿಟ್ಟು ಇದು ಫುಲ್ ಟೈಮ್ ವರ್ಕ್ ಆಗಿರುತ್ತಂತೆ. ಅಪ್ಲೈನ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಕೆಲವೊಂದು ಡೀಟೇಲ್ ಆಗಿ ನಾವು ಮಾಹಿತಿ ಅನ್ನೋದು ತಿಳ್ಕೊಳ್ಳೋಣ. ಅಬೌಟ್ ದಿ ರೋಲ್ ಎಲ್ಲ ನಾವಿಲ್ಲಿ ನೋಡ್ಬೋದು. ರೊಟೇಷನಲ್ ಶಿಫ್ಟು, ರೆಸ್ಪಾನ್ಸಿಬಿಲಿಟೀಸ್ ಎಲ್ಲ ಏನೆಲ್ಲ ಆಗಿರುತ್ತೆ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ನೀವು ಒಮ್ಮೆ ಓದಿ ಸ್ನೇಹಿತರೆ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಹಾಕಿ, ನಾನು ರಿಪ್ಲೈ ಕೊಡ್ತೀನಿ. ಅಬೌಟ್ ದಿ ರೋಲಲ್ಲಿ ನೋಡ್ಬೋದು. ಇನ್ ದ ಪ್ರಾಡಕ್ಟ್ ಸ್ಪೆಷಲಿಸ್ಟ್ ರೋಲ್ ಯು ವಿಲ್ ಬಿ ದ ಫಸ್ಟ್ ಲೇಯರ್ ಆಫ್ ಕಮ್ಯುನಿಕೇಷನ್ ವಿತ್ ಅವರ್ ಕಸ್ಟಮರ್ಸ್. ಯು ವಿಲ್ ವೇರ್ ಮೆನಿ hats and your work will have a real impact on the success of Price Labs customers and their business. Our customers love and support and service we provide, and your role will be not only uphold similar standards but set new standards ಅಂತ ಕೊಟ್ಟಿದ್ದಾರೆ. ಅಂದರೆ ಗೈಸ್, ನಾನು ಶಾರ್ಟಾಗಿ ಹೇಳ್ತೀನಿ ನೋಡಿ. ಪ್ರೈಸ್ ಲ್ಯಾಬ್ಸ್ ಅನ್ನೋದು ಪ್ರಾಡಕ್ಟ್ ಬೇಸ್ಡ್ ಕಂಪ್ನಿ ಆಗಿರುತ್ತೆ ಗೈಸ್. ಈ ಕಂಪ್ನಿಯಲ್ಲಿ ಪ್ರಾಡಕ್ಟ್ ಸ್ಪೆಷಲಿಸ್ಟ್ ರೋಲ್ ಅಂದರೆ ನೀವು ಕಸ್ಟಮರ್ಸ್ ಜೊತೆ ಫಸ್ಟ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಅನ್ನೋದು ಆಗಿರ್ತೀರಾ. ಪ್ರೈಸ್ ಲ್ಯಾಬ್ಸ್ ಟೂಲ್ಸ್ ಯೂಸ್ ಮಾಡ್ತಿರ್ತಾರಲ್ವ, ಆ ಥರ ಕಸ್ಟಮರ್ಸ್ಗೆ ನೀವು ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಇದೇ ಬಂದುಬಿಟ್ಟು ನಿಮ್ಮ ಮೈನ್ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಗೈಸ್. ನಿಮ್ಮ ಕೆಲಸ ಏನಾಗಿರುತ್ತೆ ಅಂದರೆ ಕಸ್ಟಮರ್ಸ್ ರಿಪೋರ್ಟ್ ಮಾಡುವ ಇಶ್ಯೂಸ್ನ ಓನ್ ಮಾಡಿ, ಏನಾದರೂ ಕಂಪ್ಲೀಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾವು ರೊಟೇಷನಲ್ ಶಿಫ್ಟ್ ಆಗಿರೋದಂತೆ ಗೈಸ್. ಇಲ್ಲಿ ಅದನ್ನು ಸಹ ನೋಡ್ಬೋದು. ಮಾರ್ನಿಂಗ್ ನಿಮಗೆ ಅಂದರೆ ನೈಟ್ ಅಂದರೆ 2 ಗಂಟೆ AM ಇಂದ 10:30ವರೆಗೂ ನಿಮಗೆ ಇರುತ್ತಂತೆ. ಆಫ್ಟರ್ನೂನ್ ಶಿಫ್ಟ್ ಆದರೆ ಅದು 10 ಗಂಟೆಯಿಂದ 6:30ವರೆಗೂ ಇರುತ್ತಂತೆ ಸ್ನೇಹಿತರೆ. ಅದು ಸಹ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ನಮಗೆ 5 ಡೇಸ್ ಅನ್ನೋದು ಕೆಲಸ ಇರುತ್ತೆ. 2 ಡೇಸ್ ನಮಗೆ ಲೀವ್ ಅನ್ನೋದು ಇರುತ್ತಂತೆ. 5 ದಿವಸ ಕೆಲಸ ಇರುತ್ತಂತೆ. ನೆಕ್ಸ್ಟ್ ಇಲ್ಲಿ ನಾವು ಕೀ ರೆಸ್ಪಾನ್ಸಿಬಿಲಿಟೀಸ್ ಅನ್ನೋದು ನೋಡೋಣ ಸ್ನೇಹಿತರೆ. ಕಸ್ಟಮರ್ಸ್ ರಿಪೋರ್ಟ್ ಮಾಡುವ ಇಶ್ಯೂಸ್ನ ಓನ್ ಮಾಡಿ, ಏನಾದರೂ ಕಂಪ್ಲೀಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಅದನ್ನು ರಿಸಾಲ್ವ್ ಅನ್ನೋದು ಮಾಡಬೇಕಾಗಿರುತ್ತೆ. ಮತ್ತು ಫಾಲೋ ಅಪ್ ಅನ್ನೋದು ಮಾಡಬೇಕಾಗಿರುತ್ತಂತೆ. ಪ್ರಾಡಕ್ಟ್ ವಾಕ್ ಥ್ರೂ ಮಾಡಿ ಪ್ರೈಸ್ ಲ್ಯಾಬ್ಸ್ ಟೂಲ್ಸ್ನ ಬಗ್ಗೆ ಯೂಸ್ ಮಾಡಬೇಕಾಗಿರುತ್ತೆ ಅಂತ, ಹೇಗೆಲ್ಲ ಯೂಸ್ ಮಾಡಬೇಕು ಅಂತ ನೀವು ಕಸ್ಟಮರ್ಸ್ಗೆ ಎಕ್ಸ್ಪ್ಲೇನ್ ಅನ್ನೋದು ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಇಶ್ಯೂಸ್ನ ನೀವು ರಿಸರ್ಚ್ ಮಾಡಿ, ಡಯಾಗ್ನೈಸ್ ಮಾಡಿ, ಟ್ರಬಲ್ ಶೂಟ್ ಮಾಡಿ ಕರೆಕ್ಟ್ ಸೊಲ್ಯೂಷನ್ ಅನ್ನೋದು ಕೊಡಬೇಕಾಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಕಸ್ಟಮರ್ಸ್ಗೆ ಪ್ರಾಂಪ್ಟ್ ಮತ್ತು ಅಕ್ಯುರೇಟ್ ಆಗಿರುವಂತಹ ಫೀಡ್ಬ್ಯಾಕ್ ಅನ್ನೋದು ಕೊಡಬೇಕಾಗಿರುತ್ತೆ. ಯಾವುದೇ ರೀತಿ ಇಶ್ಯೂಸ್ನ ಬಂದರೂ ಸಹ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ನಿಮ್ಮ ಟೀಮ್ ಲೀಡರ್ಸ್ ಜೊತೆ ಎಲ್ಲ ತಿಳ್ಕೊಂಡು, ನಂತರ ಟೀಮ್ ಮ್ಯಾನೇಜ್ಮೆಂಟ್ ಎಲ್ಲ ಮಾಡಿಕೊಂಡು ನಂತರ ಆದರೂ ನೀವು ಅವ್ರಿಗೆ ಇಶ್ಯೂಸ್ ಅನ್ನೋದು ನೀವು ಸಾಲ್ವ್ ಮಾಡಬೇಕು ಅಂತ ನಮಗೆ ಕೊಟ್ಟಿದ್ದಾರೆ ಗೈಸ್. ರಿಸಾಲ್ವ್ ಆದಮೇಲೆ ಅದನ್ನು ನೀವು ಕ್ಲೋಸ್ ಅನ್ನೋದು ಮಾಡಬೇಕಾಗಿರುತ್ತೆ. ಇಮೇಲ್ಸ್, ಫೋನ್ ಕಾಲ್ಸ್ ಮತ್ತು ಲೈವ್ ವಿಡಿಯೋ ಕಾಲ್ಸ್ ಮೂಲಕ ನೀವು ಕಸ್ಟಮರ್ಸ್ ಜೊತೆ ಕಮ್ಯುನಿಕೇಟ್ ಅನ್ನೋದು ಮಾಡಬೇಕಾಗಿರುತ್ತೆ. ಕಸ್ಟಮರ್ಸ್ ಎಕ್ಸ್ಪೆಕ್ಟೇಷನ್ಗಿಂತ ನೀವು ಹೆಚ್ಚು ಸಪೋರ್ಟ್ ಅನ್ನೋದು ಕೊಡಬೇಕಾಗಿರುತ್ತೆ. ಅವ್ರಿಗೆ ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಸಿಗುವಂತೆ ನೀವು ಮಾಡಬೇಕಾಗಿರುತ್ತೆ. ಸಿಂಪಲಾಗಿ ಹೇಳಬೇಕಂದ್ರೆ ಗೈಸ್, ಇದು ಯಾವುದೇ ರೀತಿ ಸೇಲ್ಸ್ ರೋಲ್ ಅಲ್ಲ. ಪ್ರೈಸ್ ಲ್ಯಾಬ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿರೋ ಕಸ್ಟಮರ್ಸ್ ಜೊತೆ ನೀವು ಡೀಲ್ ಮಾಡಿ, ಅವರ ಡೌಟ್ಸ್ ಅನ್ನೋದು ಕ್ಲಿಯರ್ ಮಾಡಿ, ಇಶ್ಯೂಸ್ ಅನ್ನೋದು ಸಾಲ್ವ್ ಮಾಡಬೇಕಾಗಿರುತ್ತೆ. ಪ್ರಾಡಕ್ಟ್ಸ್ನ ಸ್ಮೂತಾಗಿ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಅವ್ರಿಗೆ ನೀವು ಹೇಳ್ಕೊಡ್ಬೇಕಾಗಿರುತ್ತೆ. ಕಸ್ಟಮರ್ ಸಕ್ಸಸ್, ಕಸ್ಟಮರ್ ಸಪೋರ್ಟ್ ಅನ್ನೋದು ನೀವು ಕೊಡಬೇಕಾಗಿರುತ್ತೆ ಗೈಸ್.
ನೆಕ್ಸ್ಟ್ ಇಲ್ಲಿ ಅಬೌಟ್ ಯು ಅಲ್ಲಿ ನೋಡ್ಬೋದು, ಯು ಶುಡ್ ಹ್ಯಾವ್ ಎ ಮ್ಯಾಕ್ಸಿಮಮ್ ಆಫ್ 2 years ಆಫ್ ಎಕ್ಸ್ಪೀರಿಯನ್ಸ್ ಇನ್ ಎನಿ ರಿಲೆವೆಂಟ್ ರೋಲ್ ಆರ್ ಫೀಲ್ಡ್ ಅಂತ ಕೊಟ್ಟಿದ್ದಾರೆ ಗೈಸ್. ನಿಮಗೆ ಇದರಲ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ. ನಿಮಗೇನಾದರೂ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಅಪ್ಲೈ ಮಾಡಿ ಸ್ನೇಹಿತರೆ. ನಿಮ್ಮ ಹತ್ರ ಕರೆಕ್ಟಾಗಿರುವಂತಹ ಈ ರಿಕ್ವೈರ್ಮೆಂಟ್ಸ್ಗೆ ಬೇಕಾಗಿರುವ ಸ್ಕಿಲ್ಸ್ ಏನಾದರೂ ಇದ್ದರೆ ಖಂಡಿತ ಅವರು ನಿಮಗನ್ನು ಹೈಯರ್ ಮಾಡೋ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ. ಪೇಷನ್ಸ್, ಎಂಪತಿ ಅನ್ನೋದು ಇರಬೇಕಾಗಿರುತ್ತಂತೆ. ಕ್ಯೂರಿಯಾಸಿಟಿ ಆ್ಯಂಡ್ ಎ ಪ್ರಾಬ್ಲಮ್ ಸಾಲ್ವಿಂಗ್ ಮೈಂಡ್ ಸೆಟ್ ಅನ್ನೋದು ಇರಬೇಕಾಗಿರುತ್ತೆ. ನಿಮ್ಮ ಮ್ಯಾಥ್ಸ್ ಸ್ಕೋರ್ ಅನ್ನೋದು 85% ಅನ್ನೋದು ಇರಬೇಕಾಗಿರುತ್ತಂತೆ ಸ್ನೇಹಿತರೆ. 85% ಆ್ಯಂಡ್ ಎಬೋವ್ ಇನ್ ಯುವರ್ 10th ಗ್ರೇಡ್ ಅಂತ ನಮಗೆ ಇಲ್ಲಿ ಕ್ಲಿಯರಾಗಿ ಕೊಟ್ಟಿದ್ದಾರೆ. ಮತ್ತು ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ವೆರಿ ಅಡ್ವಾಂಟೇಜ್ ಅಂತಲೇ ಕೊಟ್ಟಿದ್ದಾರೆ ಗೈಸ್. ಏನಾದರೂ ಸ್ಟ್ರಾಂಗ್ ಅನಾಲಿಟಿಕಲ್ ಬ್ಯಾಕ್ ಗ್ರೌಂಡ್ ಅವ್ರ ಪ್ರಾಡಕ್ಟ್ ಈಸ್ ವೆರಿ ಮ್ಯಾಥ್ ಆ್ಯಂಡ್ ನಂಬರ್ಸ್ ಎವಿ ಅಂತ ಕೊಟ್ಟಿದ್ದಾರೆ ಗೈಸ್. ಇವ್ರ ಪ್ರಾಡಕ್ಟ್ಸ್ ಬಂದುಬಿಟ್ಟು ತುಂಬ ಮ್ಯಾಥ್ಸ್ ರಿಲೇಟೆಡ್ ಆಗಿರುತ್ತಂತೆ. ಅದನ್ನು ಸಹ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ನಿಮ್ಗೆ ಏನಾದರೂ ಮ್ಯಾಥ್ಸ್ ಏನಾದರೂ ಚೆನ್ನಾಗಿ ಮಾಡೋಕ್ಕೆಲ್ಲ ಏನಾದರೂ ಬಂದರೆ ಈ ಜಾಬ್ ನಿಮಗೆ ಸೂಟ್ ಆಗೋ ಚಾನ್ಸಸ್ ಅನ್ನೋದು ತುಂಬಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಅವರು ನೆಕ್ಸ್ಟ್ಲಿ ಅವ್ರ ಕಂಪ್ನಿ ಬಗ್ಗೆ ಫುಲ್ ಡೀಟೇಲ್ಸ್ ಅನ್ನೋದು ಕೊಟ್ಟಿದ್ದಾರೆ. ಅದನ್ನು ಸಹ ನೀವು ಓದ್ಕೋಬೋದು. ನಾನು ಇಲ್ಲಿ ಅಪ್ಲೈ ನಾವು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ನೋಡಿ. ಅಪ್ಲೈ ನಾವು ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ರೆಸ್ಯೂಮ್ ಅನ್ನೋದು ಲೈಕ್ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಓಪನ್ ಆಗುತ್ತೆ. ಫಸ್ಟ್ ನಿಮ್ಮ ರೆಸ್ಯೂಮ್ ಇರುತ್ತೆ ಸ್ನೇಹಿತರೆ, ಇದೇ ಮೈನ್ ಆಗಿರುತ್ತೆ. ಅಪ್ಲೈ ವಿತ್ ರೆಸ್ಯೂಮ್ ಇದೆ ಅಲ್ವಾ, ಇಲ್ಲಿ ಅದನ್ನು ಕ್ಲಿಕ್ ಮಾಡಿ ನೀವು ಅಪ್ಲೋಡ್ ಅನ್ನೋದು ಮಾಡಬೇಕಾಗಿರುತ್ತೆ. ನಂತರ ಫಸ್ಟ್ ನೇಮ್, ಮಿಡಿಲ್ ನೇಮ್, ಲಾಸ್ಟ್ ನೇಮ್ ಮತ್ತು ಇಮೇಲ್ ಅಡ್ರೆಸ್, ಆಲ್ಟರ್ನೇಟ್ ನಂಬರ್ ಮತ್ತು ಯುವರ್ ಲಿಂಕ್ಡ್ಇನ್ ಪ್ರೊಫೈಲ್ URL ಅಂತ ಕೊಟ್ಟಿದ್ದಾರೆ ಗೈಸ್. ಸ್ಟಾರ್ ಮಾರ್ಕ್ ಇರೋ ಕಾರಣ ನೀವು ಅದು 100% ಇರಲೇಬೇಕಾಗಿರುತ್ತೆ, ಮ್ಯಾಂಡೇಟರಿ ಆಗಿರುತ್ತೆ. ನಿಮಗೇನಾದರೂ ಪ್ರೀವಿಯಸ್ಲಿ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ರಾ, ಸ್ಯಾಸ್ ಕಂಪ್ನಿಯಲ್ಲಿ ಏನಾದರೂ ವರ್ಕ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ಎಸ್ ಇದ್ದರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ. ಮತ್ತು ರೊಟೇಷ್ನಲ್ ಶಿಫ್ಟ್ಸ್ ಎಲ್ಲ ಇರುತ್ತೆ, ಅದು ನಿಮಗೆ ಓಕೆನಾ ಎಸ್ ಆರ್ ನೋ ಅಂತ ಹಾಕ್ತಿದ್ದಾರೆ, ಅದಕ್ಕೆ ನೀವು ಎಸ್ ಅಂತ ಹಾಕಬೇಕಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಮ್ಯಾಥ್ಸ್ ಸ್ಕೋರ್ ನಿಮ್ಮದು ಎಷ್ಟಾಗಿತ್ತು 10th ಅಂತ ಕೇಳಿದ್ದಾರೆ. 85 to 100, 65 to 85 ಅಂತೆಲ್ಲ ಕೇಳಿದ್ದಾರೆ. ಅದನ್ನು ನೀವು ಹಾಕಬೇಕಾಗಿರುತ್ತೆ ಗೈಸ್. ಓಕೆ, ನೆಕ್ಸ್ಟ್ ನಿಮ್ಮ ಸ್ಕೋರ್ ಎಷ್ಟಾಗಿತ್ತು ಮ್ಯಾಥ್ಸಲ್ಲಿ ಅಂತ ಕೇಳಿದ್ದಾರೆ. ಮತ್ತು 12th ಬ್ಯಾಚುಲರ್ಸ್ ಡಿಗ್ರಿಯಲ್ಲೆಲ್ಲ ನಿಮ್ಮ ಮ್ಯಾಥ್ಸ್ ಸ್ಕೋರ್ ಎಷ್ಟಾಗಿತ್ತು ಅಂತ ಕೇಳ್ತಿದ್ದಾರೆ. ಮತ್ತು CGPA ಅಂತ ಕೊಟ್ಟಿದ್ದಾರೆ, ಅದನ್ನು ಸಹ ನೀವು ಹಾಕಬೇಕಾಗಿರುತ್ತೆ ಗೈಸ್. ಲೈಕ್ 80%, 70%, 60% ಅಂತ ಹೇಳಿದ್ದಾರೆ, ಅದನ್ನು ಸಹ ನೀವು ಹಾಕಬೇಕಾಗಿರುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ಬೋದು, ಇನ್ ವಿಚ್ ಇಯರ್ ಡಿಡ್ ಯು ಕಂಪ್ಲೀಟ್ ಯುವರ್ ಗ್ರ್ಯಾಜುಯೇಷನ್ ಅಂತ ಕೇಳಿದ್ದಾರೆ, ಅದನ್ನು ಹಾಕಬೇಕಾಗಿರುತ್ತೆ. ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕಿ, ಇಲ್ಲ 0 to 2 years ಕ್ಲಿಕ್ ಮಾಡ್ಕೋಬೋದು. ಆರ್ ಯು ಕಂಫರ್ಟಬಲ್ ಸಾಲ್ವಿಂಗ್ ಮ್ಯಾಥ್ಸ್ ಆ್ಯಂಡ್ ಅನಾಲಿಟಿಕಲ್ ರೀಸನಿಂಗ್ ಕ್ವಶನ್ಸ್ ಡ್ಯೂರಿಂಗ್ ದ ಇಂಟರ್ವ್ಯೂ ಪ್ರೊಸೆಸ್ ಅಂತ ಕೇಳ್ತಿದ್ದಾರೆ. ಅದಕ್ಕೆ ಎಸಿದ್ರೆ ಎಸ್ ಹಾಕಿಲ್ಲ ನೋ ಹಾಕಿ. 5 days ವರ್ಕಿಂಗ್ ಇರುತ್ತೆ, ನಿಮಗೆ ಓಕೆನಾ, ಕಂಫರ್ಟಬಲ್ಲ ಅಂತ ಕೇಳ್ತಿದ್ದಾರೆ, ಅದನ್ನು ಸಹ ಎಸ್ ಆಗಬೇಕಾಗಿರುತ್ತೆ ಗೈಸ್. ಈ ರೀತಿ ಕ್ವಶನ್ಸ್ ಎಲ್ಲ ಓದಿ ಏನಾದರೂ ಡೌಟ್ಸ್ ಬಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರೆ ನನಗೆ ಖಂಡಿತ ರಿಪ್ಲೈ ಅನ್ನೋದು ಕೊಟ್ಟು ಹೆಲ್ಪ್ ಮಾಡ್ತೀನಿ ಸ್ನೇಹಿತರೆ. ಓಕೆ, ಇಷ್ಟ ಇರುತ್ತೆ ಜಾಬ್ ಡೀಟೇಲ್ಸ್ ಎಲ್ಲ ಗೈಸ್. ಮತ್ತು ಇಲ್ಲಿ ನೋಡ್ಬೋದು, ನಿಮಗೆ ಇಲ್ಲಿ ಕ್ಲಿಯರಾಗಿ 2 ಕ್ವಶನ್ಸ್ ಅನ್ನೋದು ಕೇಳ್ತಾರೆ. ವೈ ಆರ್ ಯು ದ ಬೆಸ್ಟ್ ಫಿಟ್ ಫಾರ್ ದಿಸ್ ರೂಲ್? ಹೈಲೈಟ್ ಪ್ರೊಫೆಷನಲ್ ಅಚೀವ್ಮೆಂಟ್ಸ್, ಎಕ್ಸ್ಟ್ರಾ ಕರಿಕ್ಯುಲರ್ಸ್ ಆ್ಯಂಡ್ ಸೆಲ್ಫ್ ಟಾಟ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಟೆಲ್ ಎಸ್ ಅಬೌಟ್ ಎ ಟೈಮ್ ವೆನ್ ಯು ಹ್ಯಾಂಡಲ್ಡ್ ಎ ಡಿಫಿಕಲ್ಟ್ ಸಿಚುಯೇಷನ್ ಅಟ್ ಯುವರ್ ವರ್ಕ್ ಪ್ಲೇಸ್, ವಾಟ್ ಡಿಡ್ ಯು ಲರ್ನ್ ಫ್ರಮ್ ಇಟ್ ಅಂತ ಹೇಳ್ತಿದ್ದಾರೆ. ಈ ಕ್ವಶನ್ಸ್ಗೆ ನೀವು ಓನಾಗಿ ಅನ್ನೋದು ಟೈಪ್ ಮಾಡಬೇಕಾಗಿರುತ್ತೆ ಗೈಸ್. ನಿಮ್ಗೆ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ಸಲ್ಲಿ ಕೇಳಿದರೆ ನಾನು ನಿಮಗೆ ಪರ್ಸ್ನಲ್ ಆಗಿ ಸಹ ರಿಪ್ಲೈ ಅನ್ನೋದು ಕೊಡ್ತೀನಿ. ಯಾವುದೇ ರೀತಿ ChatGPT AI ಅನ್ನೋದು ಯೂಸ್ ಮಾಡಬೇಡಿ, ನಿಮ್ಮ ಓನಾಗಿ ನೀವು ಹಾಕಿ ಅಂತ ಕೇಳಿದ್ದಾರೆ. ಸೊ ನೀವು ಓನಾಗಿ ಹಾಕಬೇಕಾಗಿರುತ್ತೆ ಗೈಸ್. ನಿಮಗೆ ಬೇಕು ಅಂದರೆ ನಾನು ಅದು ಸಹ ಕಮೆಂಟ್ ಅನ್ನೋದು ಹಾಕ್ಕೊಡ್ತೀನಿ. ಓಕೆನಾ, ಬೇಕು ಅಂದರೆ ಕಮೆಂಟ್ಸಲ್ಲಿ ಕೇಳಿ. ನೆಕ್ಸ್ಟ್ ಇಲ್ಲಿ ನಿಮಗೆ ನಮ್ಮ ಜಾಬ್ ಇದೆ ಅಂತ ನಿಮಗೆ ಹೇಗೆ ಗೊತ್ತಾಯಿತು ಅಂತ ಹೇಳ್ತಿದ್ದಾರೆ ಗೈಸ್, ಅದನ್ನು ಸಹ ನೀವು ಹಾಕಬೇಕಾಗಿರುತ್ತೆ. ಲಿಂಕ್ಡ್ಇನ್ ಕೆರಿಯರ್ ಪೇಜಸ್ ಅಂತ ನಾನು ಹಾಕಿದ್ದೀನಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಟಿಸ್ ಪೀರಿಯಡಲ್ಲಿ ನೋಡ್ಬೋದು, ಇಮಿಡಿಯೇಟ್ಲಿ ಅವೈಲೇಬಲ್ ಇದ್ದೀರಾ ನೀವು, ಇಲ್ಲ 15 days ಆದರೂ ನಿಮಗೆ ಟೈಮ್ ಬೇಕಾ ಈ ಕಂಪ್ನಿಗೆ ಜಾಯ್ನ್ ಆಗೋಕ್ಕೆ ಅಂತ ಕೇಳ್ತಿದ್ದಾರೆ, ಅದನ್ನು ನೀವು ಹಾಕಬೇಕಾಗಿರುತ್ತೆ. ಮತ್ತು ಎಕ್ಸ್ಪೆಕ್ಟೆಡ್ ಕಂಪೆನ್ಸೇಷನ್ ಇನ್ LPA ಅಂತ ಕೊಟ್ಟಿದ್ದಾರೆ ಗೈಸ್, ಅದನ್ನು ನೀವು ಹಾಕಬೇಕಾಗಿರುತ್ತೆ. ಓಕೆ, ನಿಮ್ಮ ಸ್ಯಾಲ್ರಿ ಎಕ್ಸ್ಪೆಕ್ಟೇಷನ್ ಎಷ್ಟಾಗಿರುತ್ತೋ ಅಷ್ಟೊಂದು ನೀವು ಹಾಕಬೇಕಾಗಿರುತ್ತೆ. ಪ್ರೈಸ್ ಲ್ಯಾಬ್ಸ್ ಅಪ್ಲಿಕೇಶನಲ್ಲಿ ನೀವು ಯಾವಾಗಾದರೂ ಯೂಸ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ, ಅದು ಎಷ್ಟಿದ್ರೆ ಎಸ್ ಹಾಕಿ, ಇಲ್ಲ ನೋ ಹಾಕಿ ಸ್ನೇಹಿತರೆ. ಓಕೆ, ಈ ರೀತಿ ಸಣ್ಣ ಪುಟ್ಟ ಕ್ವಶನ್ಸ್ ಅನ್ನೋದೇ ಇರುತ್ತೆ. ಸೊ ನೀವು ಎಲ್ಲನೂ ಕ್ಲಿಯರಾಗಿ ಆನ್ಸರ್ ಮಾಡಿ, ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಹಾಕಿ, ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಓಕೆ, ಇಷ್ಟೇ ಆಗಿರುತ್ತೆ ಗೈಸ್. ಜಾಬ್ ಡೀಟೇಲ್ಸ್ ಎಲ್ಲ ಅಪ್ಲೈ ವಿತ್ ರೆಸ್ಯೂಮ್ ಇದೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದು ಓಪನ್ ಆಗುತ್ತೆ. ಡಾಕ್ಯುಮೆಂಟ್ಸಲ್ಲಿ ನಿಮ್ಮ PDF ಅಲ್ಲಿ ರೆಸ್ಯೂಮ್ ಅನ್ನೋದು ನೀವು ಹಾಕಬೇಕಾಗಿರುತ್ತೆ. ರೆಸ್ಯೂಮ್ ಹಾಕಿದ ತಕ್ಷಣ ನಿಮಗೆ ಅನಲೈಸಿಂಗ್ ರೆಸ್ಯೂಮ್ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೈಮ್ ತೊಗೊಂಡು ನಂತರ ನಿಮಗೆ ಆಟೋಫಿಲ್ ಅನ್ನೋದು ಆಗುತ್ತೆ ಗೈಸ್. ಆಟೋಫಿಲ್ ಆದಮೇಲೂ ಅಷ್ಟೇ ನೀವು ಒಮ್ಮೆ ಚೆಕ್ ಮಾಡ್ಕೋಬೇಕಾಗಿರುತ್ತೆ, ಎಲ್ಲ ಕರೆಕ್ಟಾಗಿದೆಯಾ ಡೀಟೇಲ್ಸ್ ಏನು ಅಂತ ಚೆಕ್ ಮಾಡಿಕೊಂಡು ನಂತರ ನೀವು ಸಬ್ಮಿಟ್ ಕೊಟ್ಟರೆ ಅದು ಸಬ್ಮಿಟ್ ಆಗುತ್ತೆ ಗೈಸ್. ನಿಮಗೆ ಇಮೇಲ್ ಸಹ ಬರುತ್ತೆ.
ಓಕೆ ಗಾಯ್ಸ್, ಎಲ್ಲ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಳ್ಳೆ ಅವಕಾಶ ಅಂತಲೇ ಹೇಳ್ಬೋದು. ನಮಗೆ ಫ್ರೀಯಾಗಿ ಲ್ಯಾಪ್ಟಾಪ್ ಎಲ್ಲ ಸಿಗುತ್ತೆ. ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋದು, ಯಾರೆಲ್ಲ ವರ್ಕ್ ಫ್ರಮ್ ಹೋಮ್ ಜಾಬ್ ಹುಡುಕ್ತಿರ್ತಾರೋ ಅವ್ರಿಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಗಾಯ್ಸ್. ಅದೇ ರೀತಿ ವಿಡಿಯೋಗೆ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ, ಹಾಗೆ ಹೈಪ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ಫುಲ್ ವಿಡಿಯೋ ಗಾಯ್ಸ್ ವಿತ್ ಲಾಟ್ಸ್ ಆಫ್ ಲವ್. ಖಂಡಿತ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್ ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು.